ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ತೀರ್ಥಹಳ್ಳಿಯ ಸಿದ್ದೇಶ್ವರ ಗುಡ್ಡಕ್ಕೆ ಕರ್ಕೊ ಹೋಗ್ತಿದ್ದೀನಿ ಫ್ರೆಂಡ್ಸ್. ಈ ಗುಡ್ಡದ ವಿಶೇಷತೆ ಏನು, ಈ ಗುಡ್ಡ ಎಲ್ಲಿದೆ, ಹೇಗಿದೆ, ಹಾಗೆ ಈ ಗುಡ್ಡದ ಬಗ್ಗೆ ಇರುವಂತಹ ಕಥೆಗಳೇನು ಎಲ್ಲವನ್ನೂ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯು ತನ್ನೊಳಗೆ ಅದೆಷ್ಟೋ ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ಪ್ರವಾಸಿ ತಾಣಗಳನ್ನು ಒಳಗೊಂಡಿದ್ದು, ಈ ಎಲ್ಲಾ ಪ್ರವಾಸಿ ತಾಣಗಳು ತನ್ನದೇ ಆದಂತಹ ವಿಶೇಷತೆಗಳನ್ನು ಹೊಂದಿರುವುದು ಒಂದು ಅಚ್ಚರಿಯೇ ಸರಿ. ಇಂತಹ ಪ್ರವಾಸಿ ತಾಣಗಳಲ್ಲಿ ನಾವು ಇಂದು ತೀರ್ಥಹಳ್ಳಿ ತಾಲೂಕಿನ ಒಂದು ಪ್ರವಾಸಿ ತಾಣದ ಬಗ್ಗೆ ತಿಳಿಯೋಣ. ಈ ತೀರ್ಥಹಳ್ಳಿ ತಾಲೂಕು ಪವಿತ್ರ ತುಂಗಾ ನದಿಯ ದಡದಲ್ಲಿ ರೂಪುಗೊಂಡಿದ್ದು, ತೀರ್ಥಹಳ್ಳಿ ತಾಲೂಕಿನಲ್ಲಿ ನೈಸರ್ಗಿಕ, ಧಾರ್ಮಿಕ, ಮಾನವ ನಿರ್ಮಿತ ಪ್ರವಾಸಿ ತಾಣಗಳಿದ್ದು, ಇವೆಲ್ಲವೂ ಅದೆಷ್ಟೋ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿರುವುದು ವಿಶೇಷವೇ ಹೌದು. ಅಂತಹ ಸ್ಥಳಗಳಲ್ಲಿ ಒಂದು ಧಾರ್ಮಿಕ ಹಾಗೂ ನೈಸರ್ಗಿಕತೆ ಎರಡನ್ನೂ ಒಳಗೊಂಡಿರುವಂತಹ ಒಂದು ಪ್ರವಾಸಿ ತಾಣದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಅದ್ಯಾವುದಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿಯ ಸಿದ್ದೇಶ್ವರ ಗುಡ್ಡ ಅಥವಾ ಸಿದ್ದೇಶ್ವರ ಬೆಟ್ಟ. ಈ ಸಿದ್ದೇಶ್ವರ ಗುಡ್ಡವು ತೀರ್ಥಹಳ್ಳಿಯಿಂದ ಆಗುಂಬೆಗೆ ಹೋಗುವಂತಹ ರಸ್ತೆಯಲ್ಲಿ ಕಂಡು ಬರುತ್ತದೆ. ಸರಿಸುಮಾರು 200 ಅಡಿಗಳಷ್ಟು ಎತ್ತರ ಇರುವಂತಹ ಈ ಸಿದ್ದೇಶ್ವರ ಗುಡ್ಡವು ಒಂದು ಧಾರ್ಮಿಕ ಸ್ಥಳ ಹಾಗೂ ಪ್ರಾಕೃತಿಕ ಸ್ಥಳ ಹಾಗೂ ಒಂದು ಚಾರಣಕ್ಕೆ ಯೋಗ್ಯವಾದಂತಹ ಗುಡ್ಡ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಸಿದ್ದೇಶ್ವರ ಗುಡ್ಡದ ಪೌರಾಣಿಕ ಕಥೆ ಏನು, ಹಾಗೆ ಆ ಸಿದ್ದೇಶ್ವರ ಗುಡ್ಡದ ಬಗ್ಗೆ ಇಲ್ಲಿರುವಂತಹ ಜನರಿಗಿರುವಂತಹ ನಂಬಿಕೆ ಏನು ಎಲ್ಲವನ್ನು ತಿಳ್ಕೊಳ್ಳೋಣ. ಹಾಗೆ ಆ ಸಿದ್ದೇಶ್ವರ ಗುಡ್ಡ ನೋಡ್ಲಿಕ್ಕೆ ಹೇಗೆ ಕಾಣುತ್ತೆ, ಹಾಗೆ ಸಿದ್ದೇಶ್ವರ ಗುಡ್ಡದಿಂದ ಊರು ಯಾವ ರೀತಿ ಕಾಣುತ್ತೆ ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ ನಾವು ಹೋಗೋಣ. ಈ ಸಿದ್ದೇಶ್ವರ ಗುಡ್ಡಕ್ಕೆ ಹೋಗೋಕೆ ನಾವು ತೀರ್ಥಹಳ್ಳಿಗೆ ಮೊದಲು ಎಂಟರ್ ಆಗ್ಬೇಕು. ಈಗ ನಾವು ತೀರ್ಥಹಳ್ಳಿಗೆ ಎಂಟರ್ ಆಗ್ತಿದೀವಿ. ನೋಡ್ತಿರ್ಬೋದು, ಇದು ಜೆಸಿ ಬ್ರಿಡ್ಜ್ ಅಂತ ಕರೀತಾರೆ ಇದನ್ನ, ಅಥವಾ ಜೈ ಚಾಮರಾಜೇಂದ್ರ ಸೇತುವೆ ಅಂತಾನು ಕರೀತಾರೆ. ಇಲ್ಲಿಂದ ನಿಮ್ಗೆ ಕಾಣ್ತಿದೆ ನೋಡ್ಬೋದು, ಅದೇ ಸಿದ್ದೇಶ್ವರ ಗುಡ್ಡ ಆಗಿದೆ. ನಮ್ಗೆ ಇದು ದೂರದಿಂದ ಕಾಣ್ತಿದೆ, ಬಟ್ ಹತ್ರದಿಂದನೇ ಹೋಗಿ ಯಾವ ರೀತಿ ಇದೆ, ಹೇಗಿದೆ ಎಲ್ಲ ನೋಡೋಣಂತೆ. ಹಾಗಾದ್ರೆ ಬನ್ನಿ ಹೋಗೋಣ. ನಾವೀಗ ತೀರ್ಥಹಳ್ಳಿಯ ಕೊಪ್ಪ ಸರ್ಕಲ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ನಾವು ತೀರ್ಥಹಳ್ಳಿಯ ಆಗುಂಬೆ ಸ್ಟ್ಯಾಂಡ್ ಕಡೆಗೆ ಹೋಗಿ ಅಲ್ಲಿ ಇರುವಂತಹ ಒಂದು ರಸ್ತೆಯಲ್ಲಿ ನಾವು ತೀರ್ಥಹಳ್ಳಿಯ ಸಿದ್ದೇಶ್ವರ ಗುಡ್ಡಕ್ಕೆ ಹೋಗ್ಬೇಕಾಗುತ್ತೆ. ನಾನು ನಿಮ್ಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಆ ಮ್ಯಾಪ್ ನ ಫಾಲೋ ಮಾಡ್ಕೊಂಡು ಬೇಕಾದ್ರೂ ಹೋಗ್ಬೋದು. ಹಾಗೆ ತೀರ್ಥಹಳ್ಳಿಯ ಹೆಚ್ಚಿನ ಜನರಿಗೆ ಆ ಜಾಗಕ್ಕೆ ಯಾವ ರೀತಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಯಾವ ಕಡೆಯಿಂದ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇದ್ದೇ ಇರುತ್ತೆ. ಯಾರನ್ನು ಕೇಳಿದ್ರು ಅವ್ರು ನಿಮ್ಗೆ ದಾರಿ ಹೇಳಿ ಕಳಿಸ್ತಾರೆ. ಬನ್ನಿ ಹಾಗಾದ್ರೆ ಸಿದ್ದೇಶ್ವರ ಗುಡ್ಡದ ಹತ್ರ ಹೋಗೋಣ. ಅಲ್ಲಿ ಹೇಗಿದೆ ಏನು ಎಲ್ಲ ನೋಡೋಣಂತೆ. ಹಾಗಾದ್ರೆ ಬನ್ನಿ ಹೋಗೋಣ. ರಹೀಮ್ ಅಂತೇಳಿ ಇಲ್ಲಿ ಸಿದ್ದೇಶ್ವರ ಟೆಂಪಲ್ ಇದೆ. ಸಿದ್ದೇಶ್ವರ ಟೆಂಪಲ್ ಅಂತ ಹೇಳಿದ್ರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಮೇಲೆ. ಆದರೆ ವರ್ಷಕ್ಕೆ ಒಂದ್ಸಲಿ ದೀಪೋತ್ಸವ ಮಾಡ್ತಾರೆ. ಕಾರ್ತಿಕ ದೀಪೋತ್ಸವ ನವಂಬರ್ ಡಿಸೆಂಬರಲ್ಲಿ ಬರುತ್ತೆ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಕಮಿಟಿಯವರು ಸೇರ್ಕೊಂಡು. ಆದರೆ ಇಲ್ಲಿ ಮತ್ತೆ ನಿಮ್ಮ ಇದಕ್ಕೆ ಶಿವರಾತ್ರಿ ಟೈಮಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ನಡೆಯುತ್ತೆ. ಒಳ್ಳೆ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಜನ ಬರ್ತಾರೆ. ಅಲ್ಲಿ ಮೇಲೆ ಬಂದ್ಕೊಂಡು ಎಲ್ಲ ಟೂರಿಸ್ಟ್ ಎಲ್ಲ ಬಂದ್ಕೊಂಡು ಎಲ್ಲ ಬಂದು ಹೋಗ್ತಾ ಇದ್ದಾರೆ. ಸೊ ಗೈಸ್, ನಾವೀಗ ಸಿದ್ದೇಶ್ವರ ಗುಡ್ಡದ ಹತ್ರ ಬಂದಿದ್ದೀವಿ. ಅಂಡ್ ಇಲ್ಲಿಂದ ಗುಡ್ಡ ಸ್ಟಾರ್ಟ್ ಆಗುತ್ತೆ. ಅಂಡ್ ಹಂಗಾರೆ ಟ್ರೆಕ್ಕಿಂಗ್ ಶುರು ಮಾಡೋಣ ಬನ್ನಿ. ನೋಡಿ, ಓವರ್ ಅಲ್ಲಿ ಹಿಂಗೆ ಕಾಣ್ತಾ ಇದೆ ಗುಡ್ಡ. ಅಲ್ಲಿ ಓಂ ಮತ್ತೆ ಶಿವಂದು ಚಿತ್ರ ಇದೆ ಅಲ್ಲ ಅಲ್ಲಿ ಮೇಲೆ. ಅದಲ್ಲಿ ತೀರ್ಥಹಳ್ಳಿ ಸೇತುವೆಯಿಂದ ಸಕ್ಕತ್ತಾಗಿ ಕಾಣುತ್ತೆ. ನೋಡೋಣ, ಹೋಗೋಣ ಹೇಗಿದೆ ಅಂತ ನೋಡೋಣಂತೆ. ಮೇಲಿಂದ ನೀರು ಬರ್ತಾ ಇದೆ ನೋಡಿ, ಹಿಂಗಿದೆ ಗುಡ್ಡ. ಇಲ್ಲಿ ಆ ಕಡೆ ಗೆರೆ ಹಾಕಿದ್ದಾರೆ, ಆ ಗೆರೆ ಮೇಲೆ ಹೋಗ್ಬೇಕಂತೆ. ಅದು ಮಳೆ ಬಂದಿರೋ ಕಾರಣ ಸ್ವಲ್ಪ ಜಾರಿಕೆ ಇರೋದ್ರಿಂದ, ಬಟ್ ಈಗ ಬಿಸಿಲು ಬಂದಿದೆ, ಹಾಗಾಗಿ ಒಂದು ಸ್ವಲ್ಪ ನಡಿಬೋದು, ಓಡಾಡ್ಬೋದು ಅನ್ನೋ ಒಂದು ಕಾರಣದಿಂದ ಬಂದಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಹತ್ತಕ್ಕೆ ಅಂತ. ಇಲ್ಲಿದೆ ಗೆರೆ ಕಾಣ್ತಿದೆ ಅಲ್ಲ, ಈ ಗೆರೆ ಮಧ್ಯದಲ್ಲಿ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೀರು ಹರಿದು ಕಲ್ಲು ಬಂಡೆ ಹೆಂಗೆ ಕೊರೆದಿದೆ ನೋಡಿ. ಇದು ನೀರಿನಿಗಿರೋ ಪವರ್ ಅಲ್ಲ, ನೀರಿನ ನಿರಂತರತೆ ಅಥವಾ ಕಂಟಿನ್ಯೂಟಿ ಅಂತಾರಲ್ಲ, ಈ ಕಂಟಿನ್ಯೂ ಆಗಿ ನೀರು ಹರಿದು ಹಿಂಗೆ ಬಂಡೆ ಕೊರೆದೋಗಿದೆ. ಅಂದರೆ ಯಾವುದೇ ಒಂದು ಕೆಲಸನ ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ಅದರಿಂದ ಏನೋ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಾವು ಈ ನೀರನ್ನು ನೋಡಿ ಕಲಿಬೋದು. ಜಾರುತ್ತೆ ಒಂದು ಚಪ್ಪಲ್ ಹಾಕೊಂಡು ಹತ್ತದುಂಟಲ್ಲ, ಅದು ವೀಕ್ ಇಷ್ಟ ಇದೆ. ಗೆರೆ ಒಂದು ಕರೆಕ್ಟಾಗಿ ನೋಡ್ಕೊಂಡು ಅದೇ ದಾರಿ ಹೋದರೆ ನಮ್ಗೆ ದಾರಿ ಗೊತ್ತಾಗುತ್ತೆ. ಈ ಕಡೆಯಿಂದ ನೋಡಿ ತೀರ್ಥಹಳ್ಳಿ ಹೆಂಗೆ ಕಾಣ್ತಾ ಇದೆ ಅಂತ. ಈ ಕಡೆ ಆಲ್ಮೋಸ್ಟ್ ತೀರ್ಥಹಳ್ಳಿ ಇದೆಲ್ಲ ಕಾಣೋಕ್ಕೆ ಶುರು ಆಗಿದೆ. ಕನ್ಫ್ಯೂಷನ್ ಅಂದರೆ ಗೆರೆ ಕಾಣೋದೇ ಕನ್ಫ್ಯೂಷನ್ ಆಗ್ತಿದೆ. ಓಕೆ ಗೈಸ್, ಸಿದ್ದೇಶ್ವರ ಗುಡ್ಡದ ಬಳಿ ಬರ್ತಾ ಇದ್ದೀವಿ. ಗೆರೆ ಈಗ ಸಿಕ್ತು ಮತ್ತೆ ನನಗೆ. ಇಲ್ಲಿದೆ ಮಧ್ಯದಲ್ಲಿ. ಅಂದರೆ ಈಗ ಒಂದು ಮಟ್ಟಿಗೆ ಅದು ಅಳಿಸೋಗ್ತಾ ಬಂದಿರೋದ್ರಿಂದ ಗೊತ್ತಾಗ್ತಿಲ್ಲ, ಆದರೆ ಒಂದು ಅಂದಾಜಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ಅಂತೂ ನೋಡೋಣ, ಹತ್ತಣ ಮೇಲೆ ಹೆಂಗೆ ಕಾಣುತ್ತೆ ಅನ್ನೋದನ್ನ ನೋಡೋಣಂತೆ. ಓಕೆ, ಇಲ್ಲಿ ಮೆಟ್ಲಿದೆ ನೋಡಿ. ಇಲ್ಲಿ ಬಾಯಿ ಹತ್ತದ ಹಿಂಗೆ ಮಾರೆ ಮೆಟ್ಲಿಗೆ. ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು ಅರ್ಧ ಮುಕ್ಕಲ್. ಕಿಡ್ನಿ ನೋವು ಬರ್ತಾ ಇದೆಯಾ ಗಾಯ್ಸ್? ಇಲ್ಲೊಂದು ಮೆಟ್ಲಿದೆ, ಆದರೆ ಈ ಮೆಟ್ಲಿಗೆ ಹತ್ತಕ್ಕೆ ಮಾತ್ರ ಕಾಲು ಇಡಕ್ಕೆ ಭಾರಿ ಕಷ್ಟ ಆಗುತ್ತೆ. ಸುಮ್ಮನೆ ಮೆಟ್ಲು ಬೇಡ, ಹಂಗೆ ಹತ್ಕೋಗ್ತೀನಿ. ಅಂದರೆ ನನಗೆ 2 ಕೈಲಿ ಕ್ಯಾಮ್ರಾ ಮತ್ತು ಇದು ಇರೋದ್ರಿಂದ ನನಗೆ ಕೈ ಸಪೋರ್ಟ್ ತಗೊಳಕ್ಕಾಗ್ತಿಲ್ಲ ಅಷ್ಟೇ. ತುಂಬ ಜಾಗೃತೆಯಲ್ಲಿ ಇಡಬೇಕು ಕಾಲು, ಅಂದರೆ ಈ ಮಳೆಗಾಲ ಆಗಿರೋದ್ರಿಂದ. ಅಮ್ಮ
ಓಕೆ, ತುಂಬ ಜಾಗ್ರತೆಯಲ್ಲಿ ಇಡಬೇಕಾಗಿರುತ್ತೆ. ಈ ಕಡೆ ಇಲ್ಲಿ ನೋಡಿ, ಗೆರೆ ಪ್ರಕಾರ ಬಂದರೆ ಸೇಫಾಗಿ ಬರ್ಬೋದು. ನಾವಿನ್ನೂ ಅರ್ಧ ಗುಡ್ಡ ಸಮೇತ ಹತ್ತಿಲ್ಲ, ಅಷ್ಟು ಬೇಗ ನಮ್ಮ ತೀರ್ಥಹಳ್ಳಿ ಒಂಥರ ಚೆನ್ನಾಗಿ ಕಾಣೋಕ್ಕೆ ಶುರುವಾಗಿದೆ. ಫುಲ್ ಗುಡ್ಡ ಹತ್ತದಾಗ ಹೆಂಗೆ ಕಾಣುತ್ತೆ ನೋಡೋಣ. ನೋಡಿ ಮೆಟ್ಲು, ಒಂದೊಂದು ಕಡೆ ಮೆಟ್ಲೆಲ್ಲ ಮಾಡಿದ್ದಾರೆ. ಸಿದ್ದೇಶ್ವರ ಗುಡ್ಡ ನಾನು ತೀರ್ಥಹಳ್ಳಿ ಕಡೆ ಇದ್ದಾಗ ಅಥವಾ ತೀರ್ಥಹಳ್ಳಿ ರೂಟ್ನಲ್ಲಿ ಹೋಗುವಾಗ ಈ ಗುಡ್ಡ ರೋಡಿಗೆ ಕಾಣ್ತಿರ್ತಿತ್ತು ಆಯ್ತಾ. ಅವಾಗ ಅನ್ಕೊಂತಿದ್ದೆ ಒಂದ್ಸಲ ಹತ್ತಬೇಕು ಹಂಗೆ ಹಿಂಗೆ ಅಂತ. ಬಟ್ ಯಾವತ್ತೂ ಸಮಯ ಕೂಡ ಬಂದಿರಲಿಲ್ಲ. ಇವತ್ತು ಬಂದಿದೆ, ಬಟ್ ಈಗ ಮಳೆಗಾಲ ಆಗಿರೋದ್ರಿಂದ ಜರ್ಕಿ ಹಾಕೋ ಬಂದ್ವಿ. ಬಟ್ ಗುಡ್ಡ ಹೊತ್ತಕ್ಕೆ ಶಕೆ ಆಗ್ತಿದೆ, ಒಳಗಿಂದ ಒಳಗೆ ಬೆವರು ಬರ್ತಾ ಇದೆ ಗುಡ್ಡ. ಸೊ ಎಷ್ಟೇ ಮಳೆ ಬಂದರೂ ಸ್ವಲ್ಪ ಬಿಸಿಲು ಹೊಡಿತಿದ್ದಂಗೆ ಒಣಗ್ತಾ ಇದೆ. ಓಕೆ ಗೈಸ್, ಎಲ್ಲ ನೋಡಿ 360 ಕ್ಯಾಮ್ರಾ ಹಾಕೊಂಡಿದ್ದೀನಿ, ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿಂದ ನಮಗೆ ಸಣ್ಣದಾಗಿ ಮೆಟ್ಲುಗಳು ಕಾಣಕ್ಕೆ ಸಿಗ್ತಾ ಇದ್ದಾವೆ. ಇಷ್ಟೊತ್ತು ನಾವೇನು ಬಂಡೆ ಸಹಾಯದಿಂದ ಹತ್ತಿದ್ವಿ, ಬಟ್ ಇಲ್ಲಿ ಮೆಟ್ಲು ಕೊರ್ದು ಮಾಡಿದ್ದಾರೆ. ಇಲ್ಲಿಂದ ನನಗೆ ಒಂದು ಸ್ವಲ್ಪ ಧೈರ್ಯ ಇದೆ ಮೆಟ್ಲು ಇರೋದು ನೋಡಿದ್ರೆ. ಇಲ್ಲ, ಮೆಟ್ಲು ಇಲ್ಲಿಗೆ ಲಾಸ್ಟ್ ಇದೆ ಗಾಯ್ಸ್. ಇಲ್ಲಿ ನೋಡಿ ತೀರ್ಥಹಳ್ಳಿ ಹೇಗೆ ಕಾಣುತ್ತಿದೆ. ಇಲ್ಲೆಲ್ಲ ಅರ್ಧ ಮೆಟ್ಲುಗಳು. ಇಲ್ಲಿಂದ ಮುಂದೆ ಮೆಟ್ಲುಗಳು ಅವಾಗ ಕಾಣಕ್ಕೆ ಸಿಗ್ತಾವೆ, ಅಷ್ಟು ಬಿಟ್ಟರೆ ಎಲ್ಲ ಟೈಮು ಇದಾವೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಗೆರೆ ಈಗ ಚೆನ್ನಾಗಿ ಕಾಣ್ತಿದೆ. ಹೆಂಗೆ ಗೆರೆ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಹಾಕಿದ್ದಾರೆ. ಅದು ಆದ್ರಪ್ಪ ಇನ್ನೂ ತುಂಬ ದೂರ ಹತ್ತಬೇಕು ಗಾಯ್ಸ್. ಫಾಗೆಲ್ಲ ತುಂಬ್ಕೊಂಡಿರುತ್ತೆ ಅನ್ಕೊಂಡೆ ಗಾಯ್ಸ್. ಬಟ್ ಇಲ್ಲಿ ಏನಾಗಿದೆ ಗೊತ್ತಾ, ಬಂಡೆ ಫುಲ್ ಕಪ್ಪಿರೋದ್ರಿಂದ ಸ್ವಲ್ಪ ಬಿಸಿಲು ಹೊಡೆದ್ರೂ ಸಾಕು, ಫುಲ್ ಬಿಸಿಲು ಹೊಡೆಯುತ್ತೆ. ಮತ್ತು ಈ ನೀರೆಲ್ಲ ಆರು ಹೋಗ್ತಾ ಇದೆ. ಬಟ್ ಇವತ್ತು ಬೆಳಿಗ್ಗೆ ನಾನು ನೋಡ್ದಂಗೆ ನಮ್ಮೂರಲ್ಲಿ ಹುಯ್ದಿರೋ ಹಳೆಗೆ ನಾನು ಇಲ್ಲಿ ಹತ್ತಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ನೀರು ಪೂರ್ತಿ ಆವಿ ಆದಂಗೆ ಇದೆ. ಫುಲ್ ಸುಸ್ತಾಗ್ತಿದೆ ಗಾಯ್ಸ್. ಏನು ಮಾತಾಡ್ತಿದ್ದೀನಿ ಅನ್ನೋದು ನನಗೆ ಇದಾಗ್ತಿಲ್ಲ, ಅಂದರೆ ಮಾತಾಡೋಕ್ಕೆ ಇದಾಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ನೋಡೋಣ. ಓಕೆ ಗಾಯ್ಸ್, ಅಲ್ಲಿದೆ ತುಂಗಾ ನದಿ ಕಾಣುತ್ತೆ ನೋಡಿ. ಒಟ್ಟು ಎರಡು ಸೇತುವೆಗಳು ಕಾಣ್ತಿದ್ದಾವೆ. ಆದರೂ ಆ ಸೇತುವೆ ಸಣ್ಣ ಕಾಣ್ತಿದೆಯಲ್ಲ ಗಾಯ್ಸ್. ಹತ್ತೋಣ ಬನ್ನಿ, ಏನಾಗುತ್ತೆ ನೋಡೋಣ. ನಮ್ಮ ಜೀವನದಲ್ಲಿ ಮಜಾ ಕೊಡುವಂಥ ವಿಷಯಗಳು ತೇಜಸ್ವಿ ಅವರು ಹೇಳಂಗೆ ಯಾವತ್ತೂ ನಮ್ಮ ಜಾಣತನಗಳು ನಮಗೆ ಮಜಾ ಕೊಡಲ್ಲ ಅಂತೆ, ನಮ್ಮ ಹುಚ್ಚುತನಗಳೇ ನಮಗೆ ಮಜಾ ಕೊಡ್ತಾವಂತೆ. ಇಲ್ಲಿ ಆಗಿರೋದು ಅದೇ ಥರ, ಗುಡ್ಡ ಹತ್ತೇ ಬಿಡ್ತೀವಿ ಅನ್ನೋ ಒಂದು ಇದರಿಂದ ಬಂದ್ವಿ. ಅಂದರೆ ಒಂದು ಹುಚ್ಚುತನ ಅಂತಲೇ ಹೇಳ್ಬೋದು. ಆ ಕಡೆ ನೋಡಿ ಗಿರಿಪಂಕ್ತಿಯ ಸಾಲು, ಆ ಹುಚ್ಚುತನ ಅನ್ಬೋದು. ಆ ಹುಚ್ಚುತನದಲ್ಲೇ ಮೇಲೆ ಬಂದ್ವಿ. ಈಗ ಅನಿಸ್ತಿದೆ ಆ ಹುಚ್ಚುತನ ಭಾರಿ ಮಜಾ ಕೊಡ್ತಿದೆ ಅಂತ. ಅದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಮೇಲೂ ಏನು ಗೊತ್ತಾ, ಇಷ್ಟೆಲ್ಲ ಕಷ್ಟಪಟ್ಟು ಹತ್ತೀವಲ್ಲ, ಮೇಲೆ ಹೋದ್ಮೇಲೆ ಅದಕ್ಕೊಂದು ಒಳ್ಳೆ ವ್ಯೂ ಸಿಕ್ತು ಅಂದರೆ ಹತ್ತಿರೋ ಆಯಾಸ ಎಲ್ಲ ಹೋಗುತ್ತೆ. ಮಳೆಗಾಲದಲ್ಲಿ ಮಲೆನಾಡು ಚಂದ, ಆದರೆ ಮಲೆನಾಡಿಗೆ ಬಂದರೆ ಮಳೆಗಾಲದಲ್ಲಿ ತುಂಬ ಜಾಗ್ರತೆಯಲ್ಲಿ ಇರಬೇಕು. ಬೆಳಿಗ್ಗೆ ಬನ್ನಿ ಗಾಯ್ಸ್, ನಾನು ಹೇಳೋದಿಷ್ಟೇ, ಬೆಳಿಗ್ಗೆ ಬನ್ನಿ. ನಮ್ಮ ಥರ ಮಧ್ಯಾಹ್ನ ಬಂದರೆ ಬಿಸಿಲಲ್ಲಿ ತೆಗಿತದೆ ನಮ್ಮನ್ನು. ತುಂಗಾ ನದಿ ಕಾಣುತ್ತೆ ನೋಡಿ ಗಾಯ್ಸ್, ಅಲ್ಲಿಂದ ಕೆಂಪಾಗಿ ಹರಿತಾ ಇದೆ. ಇಲ್ಲಿ ಇಲ್ಲಿ ಬೆಟ್ಟ ಇನ್ನು ಪ್ಲೈನಾಗಿ ಕಾಣ್ತಾ ಇದೆ, ಅಂದರೆ ಒಂದು ಸ್ಟೆಪ್ಪಿಗೆ ಬಂದಿದ್ದೀವಿ. ಈಗ ನಾವು ಮೇಲೆ ಬರ್ತಾ ನಮ್ಮ ಕೆಳಗಿರೋ ಇದೆಲ್ಲ ಜಾಗಗಳೆಲ್ಲ ಸಣ್ಣ ಕಾಣಕ್ಕೆ ಶುರುವಾಗಿದೆ. ತೀರ್ಥಹಳ್ಳಿ ಸಿಟಿ ನೋಡ್ಬೋದು, ಅಲ್ಲಿಂದ ಸುತ್ತುವರೆದಿದೆ ಗೈಸ್. ಇಲ್ಲೆಲ್ಲ ಕರೆಂಟ್ ಲೈನ್ ಮಾಡಿದಾರಲ್ಲ, ಅವ್ರು ಗ್ರೇಟು. ಇಷ್ಟು ಬೆಟ್ಟ ಹತ್ಕ ಬಂದು ಹೆಂಗೆ ತಂದ್ರೆ ಇಲ್ಲಿಗೆಲ್ಲ ಐಟಮ್ನ ಲೈನ್ ಮಾಡೋಕ್ಕೆ ಗೈಸ್. ಹತ್ತಿದಷ್ಟು ಹತ್ತುವಷ್ಟು ಉಂಟು. ಪದ ಚೆನ್ನಾಗಿತ್ತಲ್ಲ, ಪದ ಅಲ್ಲ ಲೈನು. ಬಟ್ ಇನ್ನೂ ದೂರ ಇದೆ. ಈಗೇನಿಲ್ಲ, ಹತ್ತೋದಿಲ್ಲ, ಸೀದಾ ನಡೀತಾ ಹೋಗೋದು, ಅಂದರೆ ನೇರ ರಸ್ತೆ ಇದು. ಇಲ್ಲೇನೋ ಒಂದು ಕೆರೆ ಥರ ಇದೆ ನೋಡಿ, ಇಲ್ಲೊಂದು ಸಣ್ಣದು. ಬಟ್ ಈ ಕೆರೆನ ಇಲ್ಲ ನೀರು ನಿಂತಿರೋ ಜಾಗನ ಗೊತ್ತಿಲ್ಲ. ಹಂಗಂತ ದುಸ್ಸಾಹಸಕ್ಕೆ ಕೈ ಹಾಕೋಕ್ಕಾಗಲ್ಲ. ಇದು ಮೋಸ್ಟ್ಲಿ ಕೆರೆನೇ ಅಲ್ಲ, ಬಾವಿ ಥರ ಏನೋ ಇರಬೇಕು ನೋಡಿ. ಬಂದ್ವಿ ಅನ್ಸುತ್ತೆ, ದೇವಸ್ಥಾನ ಕಾಣ್ತಾ ಇದೆ ಅಲ್ಲಿ ಗುಡ್ಡದ ತುದಿಯ ಹತ್ತಿರ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಕಡೆಕಲ್ ಥರ ಎಲ್ಲ ಏನೇನೇನೋ ಇದೆ. ಓಕೆ ಗೈಸ್, ಬಂದಿದ್ದೀವಿ ನೋಡಿ ಸಿದ್ದೇಶ್ವರ ಗುಡಿ ಹತ್ರ. ನಾವು ಟಾಪಿಗೆ ಬಂದಿದ್ದೀವಿ. ಇಲ್ಲಿದೆ ಮುಂದ್ಗಡೆ ದೇವಸ್ಥಾನ. ಓಕೆ ಗೈಸ್, ಇಲ್ಲಿದೆ. ಬನ್ನಿ ಗೈಸ್, ಸಿದ್ದೇಶ್ವರ ದೇವಸ್ಥಾನದ ಸಮೀಪದಲ್ಲಿದ್ದೀವಿ ನಾವೀಗ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಇದು ಹತ್ರ ಹೋಗ್ಬೋದಾ ಅಂತ ಮಧ್ಯದಿಂದ ನೋಡೋಣ. ದೇವರ ವಿಗ್ರಹ ಕಾಣುತ್ತೆ ನೋಡಿ. ಬಾಕ್ಲೇನು ಹಾಕಲ್ಲ ಗೈಸ್, ಹಂಗಂತ ನಾವು ಒಳಗೆ ಹೋಗೋದು ಒಳ್ಳೇದಲ್ಲ. ಅಂದರೆ ನಮ್ಗೆ ಗೊತ್ತಿಲ್ಲದಿ ನಾವು ಮಾಡೋದು ತಪ್ಪು ನೋಡಿ. ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ನೋಡೋಣ, ನಾನು Insta 360 ಇವರೆಗೆ ಕಳಿಸ್ತೀನಿ. ಸೊ ಗೈಸ್, ಗುಡ್ಡ ತುದಿಲಿದ್ದೀವಿ. ಆ್ಯಂಡ್ ಇಲ್ಲೊಂದು ಕತೆ ಇದೆ. ಏನಂದರೆ, ಒಂದು ಕತೆ ಅಲ್ಲ, ಒಂದು ನಂಬಿಕೆ ಇದೆ.
ಇಲ್ಲೆಲ್ಲ ಈ ತರ ಕಲ್ಲು ಜೋಡಿಸಿಟ್ಟಿರೋದೇನು ಕಾಣ್ತಾ ಇದಾವಲ್ಲ, ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕಲ್ಲು ಜೋಡಿಸಿಟ್ಟಿರೋ ಹಿಂದಿನ ಒಂದು ಕತೆ ಏನಪ್ಪಾ ಅಂದ್ರೆ, ಈ ತರ ಏನಾದ್ರೂ ನೀವು ಕಲ್ಲು ಹಿಂಗೆ ಎಷ್ಟು ಎತ್ತರ ಜೋಡಿಸ್ತೀರಾ ಅಥವಾ ಈ ತರ ಏನಾದ್ರು ಜೋಡಿಸಿದ್ರೆ ನಿಮ್ಗೆ ನಿಮ್ದು ಯಾವ್ದಾದ್ರು ಒಂದು ಆಸೆಗಳಿರ್ತವೆ ಅಥವಾ ಏನಾದ್ರೂ ಒಂದು ಮನೆ ಕಟ್ಟಬೇಕು ಅನ್ಕೊಂಡಿರ್ತೀರಲ್ಲ, ಆ ಒಂದು ಆಸೆ ತೀರ್ಬೇಕು ಅನ್ನೋದಾದ್ರೆ ಇಲ್ಲಿ ಬಂದು ನಿಮ್ಮ ಮನ್ಸಲ್ಲಿ ಅಂದ್ಕೊಂಡು ಈ ತರ ಕಲ್ಲನ್ನ ಹಿಂಗೆ ಜೋಡಿಸಿಟ್ರೆ ಆ ಆಸೆ ಅಥವಾ ನಂಬಿಕೆ ಅಥವಾ ಆ ಒಂದು ಕನಸು ಏನಿರುತ್ತೆ ಅದು ಬೇಗ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಅಂದ್ರೆ ಈ ತರ ನಿಮ್ಮ ಇಲ್ಲಿ ಕೆಳಗಡೆ ಒಬ್ರು ಸಿಕ್ತವ್ರು ಹೇಳಿದ್ರು, ಅವ್ರು ಏನಾದ್ರು ಒಂದು ಆಸೆಗಳು ಆಕಾಂಕ್ಷೆಗಳು ಅಥವಾ ಏನಾದ್ರು ಒಂದು ಆಗ್ಬೇಕು ಅನ್ನೋದಿರುತ್ತಲ್ಲ, ಅದಕ್ಕೆ ಈ ತರ ಕಲ್ಲು ಜೋಡಿಸಿಟ್ರೆ, ಅದು ನಮ್ಮ ಮನಸ್ಸಲ್ಲಿ ಅನ್ಕೊಂಡು ಕಲ್ಲು ಜೋಡಿಸಿಟ್ರೆ ಆ ಒಂದು ಕನಸು ಈಡೇರುತ್ತೆ ಅಂತ ಹೇಳಿದ್ರು. ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇನ್ನೂ ಒಂದು ಏನಂದ್ರೆ, ನೀವು ಯಾವ್ದಾದ್ರು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಅದು ಆಗ್ತಿರಲ್ಲ, ಎಷ್ಟು ಟೈಮ್ ಆದ್ರೂ ತುಂಬಾ ಏನಾದ್ರು ಅಡೆತಡೆಗಳು ಏನಾದ್ರು ಬರ್ತಿರ್ತವೆ. ಅಂತ ಸಂದರ್ಭದಲ್ಲಿ ಈ ಕಲ್ಲುಗಳನ್ನ ಇಲ್ಲಿ ಬಂದು ಮನಸ್ಸಲ್ಲಿ ಅನ್ಕೊಂಡು ಆ ಕೆಲಸ ಆಗ್ಬೇಕು ಅಂತ ಅನ್ಕೊಂಡು ಕಲ್ಲನ್ನ ಈ ತರ ಜೋಡಿಸಿದ್ರೆ ಆ ಆಸೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡಿ, ತುಂಬಾ ಜನ ಇಲ್ಲಿ ಆ ತರ ಜೋಡಿಸಿಟ್ಟು ಹೋಗಿದ್ದಾರೆ. ಒಳ್ಳೆ ಆ ಕಡೆ ಎಲ್ಲ ಜೋಡಿಸಿದ್ದಾರೆ, ನೋಡ್ಬೋದು, ತುಂಬಾ ಜನ ಜೋಡಿಸಿದ್ದಾರೆ. ಹಾಗೆ ಗೈಸ್, ಈ ಜಾಗದ ಒಂದು ಕತೆ ಏನಪ್ಪಾ ಅಂದ್ರೆ, ಒಂದು ಪುರಾಣದ ಪ್ರಕಾರ ಒಂದು ಕತೆ ಇದೆ. ಅದೇನಪ್ಪಾ ಅಂದ್ರೆ, ಈ ಜಾಗದಲ್ಲಿ ಒಂದು ದನ ಅಥವಾ ಒಂದು ಹಸು ಏನಿದೆ, ಅದು ಒಂದು ಈ ಕಡೆ ಪ್ರದೇಶದ ಒಬ್ರು ಮನೆ ಹಸು ಯಾವಾಗ್ಲೂ ಮನೆಗೆ ಬಂದು ಹಾಲು ಕೊಡ್ತಿರ್ಲಿಲ್ಲ ಅಂತೆ. ಎಷ್ಟೇ ಇದು ಮಾಡಿದ್ರು ಮನೆಗೆ ಬಂದು ಕರು ಹಾಕಿತ್ತು, ಆದ್ರೆ ಹಾಲು ಕೊಡ್ತಿರ್ಲಿಲ್ಲ. ಪ್ರತಿದಿನ ಇವ್ರು ನೋಡಿದ್ರು ಏನಾಗ್ತಿದೆ, ಏನು ವಿಷಯ, ದಿನ ಎಲ್ಲಿ ಹಾಲು ಕೊಟ್ಟು ಬರ್ತಿದೆ ಅನ್ನೋದು ಅವ್ರ ಮನ್ಸಲ್ಲಿ ಒಂದು ಬಂತಂತೆ. ಒಂದಿನ ಸೀದಾ ಹಸು ಹಿಂದ್ಗಡೆನೆ ನಡ್ಕೊಂಡು ಬಂದ್ರಂತೆ. ಬಂದು ನೋಡೋಣ ಹಸು ಏನ್ ಮಾಡುತ್ತೆ ಅಂತ ನೋಡಕ್ಕಂತ ಬಂದಾಗ, ಆ ಹಸು ಈ ಗುಡ್ಡದ ತುದಿಯಲ್ಲಿ ಬಂದು ಈ ಜಾಗದಲ್ಲಿ ಇಲ್ಲಿ ಏನೋ ದೇವ್ರ ವಿಗ್ರಹ ಇದೆ, ಆ ಜಾಗದಲ್ಲಿ ಬಂದು ಆ ಹಾಲನ್ನ ಸೋರಿಸ್ತಿತ್ತಂತೆ. ಅವಾಗ ನೋಡಿದ್ರೆ ಇಲ್ಲೊಂದು ಈಶ್ವರ ಲಿಂಗ ಇತ್ತಂತೆ. ಆ ನಂತರದಿಂದ ಈ ಜಾಗದಲ್ಲಿ ಸಿದ್ದೇಶ್ವರ ಸ್ವಾಮಿಯು ನೆಲೆ ನಿಂತು ಜನರ ಅಥವಾ ಭಕ್ತರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದು ತೀರ್ಥಹಳ್ಳಿ ಹತ್ತಿರದಲ್ಲೇ ಇದೆ, ನೋಡ್ತಿದ್ದೀರಲ್ಲ. ಬನ್ನಿ ಆ ಕಡೆ ವ್ಯೂ ಪಾಯಿಂಟ್ ಎಲ್ಲ ಹೇಗಿದೆ ಅಂತ ನೋಡೋಣ. ಈ ಬಾಗ್ಲು ನಾವೇ ತೆಗ್ದಿದ್ದು, ನಾವೇ ಹಾಕೋಗೋಣ. ಇದು ಸಿದ್ದೇಶ್ವರ ಗುಡ್ಡದ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಇಲ್ಲಿರುವಂಥದ್ದು. ಇಲ್ಲಿನ ವ್ಯೂ ಹೇಗಿದೆ ಅಂತ ನೀವೇ ಒಂದ್ಸಲ ನೋಡ್ಕೋಬಿಡಿ. ಓ ಗಾಯ್ಸ್, ನೋಡಿ ನಿಂತಿರೋ ಜಾಗ ಹೆಂಗಿದೆ ಅಂತ. ಎಂತ ಡೀಪ್ ಇದೆ ಅಲ್ಲ, ಇಂಥ ಗುಡ್ಡ ಹೊತ್ಕೊ ಬಂದಿದೆ ಅಂದ್ರೆ. ಸೊ ಗಾಯ್ಸ್, ನಾವೀಗ ಸಿದ್ದೇಶ್ವರ ಗುಡ್ಡದ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ. ಇಲ್ಲಿ ಕುತ್ಕೊಂಡಿದೀವಿ, ಸ್ವಲ್ಪ ಹೊತ್ತು ಕಾಲ ಕಳಿಯೋಣ ಅಂತ. ಈ ಕಡೆ ನೋಡಿ, ಫುಲ್ಲು ಬೆಟ್ಟ ಗುಡ್ಡಗಳ ಸಾಲು. ಆ ಕಡೆ ತೀರ್ಥಹಳ್ಳಿ ಸಿಟಿ, ಇನ್ನು ಮುಂದೆ ಹೋಗ್ಬೋದು ಆ ಕಡೆವರೆಗೆ. ತಣ್ಣ ಗಾಳಿ ಬಿಸ್ತ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್. ಸೊ ಗಾಯ್ಸ್, ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಅದು ಅಡಿಕೆ ತೋಟ. ಅದು ಪಾಚಿ ಕಂಡಂಗ್ ಆಗ್ತದೆ ಗೈಸ್ ಇಲ್ಲಿಗೆ. ನೋಡಿ ಹೆಂಗಿದೆ ನೋಡಿ ಗಾಯ್ಸ್, ಡೀಪು. ಓಕೆ ಗೈಸ್, ಸಿದ್ದೇಶ್ವರ ಗುಡ್ಡದ ದೇವಸ್ಥಾನ ಇಲ್ಲಿದೆ. ಅಂಡ್ ನಾವು ಫುಲ್ ವ್ಯೂ ಎಲ್ಲ ನೋಡ್ಕೊಂಡು ಈಗ ವಾಪಸ್ ಹೊರಟಿದ್ದೀವಿ. ಈಗ ಯಾವ ದಾರಿಲಿ ಬಂದಿದ್ದು ಅದೇ ದಾರಿಲಿ ಹಂಗೆ ಹೋಗ್ಬೇಕು. ಓಕೆ, ಹಂಗಾದ್ರೆ ಬನ್ನಿ ಹೋಗೋಣ. ಈಗ ಹತ್ತಕ್ಕೆ ಎಷ್ಟು ಸುಲಭ ಇತ್ತು, ಇಳಿಯೋಕ್ಕಷ್ಟೇ ಕಷ್ಟ ಇರ್ಬೋದು. ಅಂದ್ರೆ ಸುಲಭ ಅಂತ ಹೇಳೋಕ್ಕಾಗಲ್ಲ, ಹತ್ತಿದ್ದು ಕಷ್ಟನೇ ಇತ್ತು. ಬಟ್ ಇಳಿಯೋದು ಇನ್ನೂ ಕಷ್ಟ ಅನ್ಸುತ್ತೆ, ಯಾಕಂದ್ರೆ ಹಿಂಗೆ ಓಡ್ಬೇಕಾಗಿ ಬರುತ್ತೆ ಪರಿಸ್ಥಿತಿ. ಹಿಂಗಿರುತ್ತೆ ನೋಡೋಣ. ನನ್ನ ಪ್ರಕಾರ ಅದು ವಿಡಿಯೋ ಮಾಡೋದು ಕಷ್ಟ ಅನ್ಸುತ್ತೆ, ಯಾಕಂದರೆ Insta360 ಆಫ್ ಆಗಿದೆ. ಇನ್ನು ಈ ಮೊಬೈಲ್ ಒಂದೇ ದೇವರು. ಈ ಗುಡ್ಡನ ಈ ಕಡೆಯಿಂದ ಇಳಿತಿದ್ದೀವಿ, ಆದರೂ ಇದಕ್ಕೆ ಹೆಂಗ ಗೆರೆ ಹಾಕುದ್ರಿ ಇದ್ರ ಮೇಲೆ ನೋಡ್ಬೋದು. ಸಿದ್ದೇಶ್ವರ ಗುಡ್ಡ ಕೆಳಗೆ ಇಳಿತಿದ್ದೀವಿ. ಇನ್ನು ಸ್ಟೀಪ್ ಇರೋದ್ರಿಂದ ಎರಡೂ ಕೈ ಸಹಾಯ ಬೇಕಾಗುತ್ತೆ ಇಳಿಯೋಕ್ಕೆ. ಹಾಗಾಗಿ ಅವಾಗವಾಗ ಮಧ್ಯದಲ್ಲಿ ವಿಡಿಯೋ ಮಾಡ್ಬೇಕಾಗಿ ಬರುತ್ತೆ. ನೋಡೋಣ, ಗಾಡಿ ನಿಲ್ಲಿಸ್ದಲ್ಲಿ ಇನ್ನೇನು ಸ್ವಲ್ಪ ದೂರ, ಅಲ್ಲೆಲ್ಲ ಮನೆಗಳೆಲ್ಲ ಈಗ ಹತ್ತತ್ರ ಬಂದಿದ್ದೀವಿ. ಇಳಿಯೋದು ಈಸಿ, ಜಾರಿದ್ರೆ ಕಷ್ಟ ಮಾರಾಯ. ಇಳಿಯೋದು ದಾರಿ ಬೇಗ ಸಾಕ್ತಾ ಉಂಟು ಹತ್ತಿದ್ಕಿಂತ. ಆದರೆ ನಂಗೆ ಹೆದರಿಕೆ ಅಂದರೆ ಕಾಲೆಲ್ಲರೂ ಒಂದು ಸ್ವಲ್ಪ ಸ್ಲಿಪ್ ಆದರೂ ಕೆಳಗೆ ಹೋಗ್ತೀವಿ. ಗೈಸ್, ನಾವಿನ್ನೂ ಪೂರ್ತಿನೇ ಇಳಿದಿಲ್ಲ, ಅರ್ಧ ಇಳಿದಿದ್ದೀವಿ. ನಾನು ಇನ್ನೂ ಅಲ್ಲ ಕಾಣ್ತಿದ್ದಲ್ಲ ಕೆಂಪು ಕಲರು, ಅಲ್ಲಿಗೆ ಹೋಗಬೇಕು.
ಅಲ್ಲೆಲ್ಲಿ ಕಾಣುತ್ತೆ ಅಲ್ಲಿ ಆ ಜಾಗದಲ್ಲಿ ಬರ್ದಿರೋ ಓಂ, ಅಲ್ಲಿ ಒಂದು ಓಂ ಮತ್ತೆ ಶಿವಲಿಂಗನ್ ಬರ್ದಿದ್ದಾರೆ ಚಿತ್ರ. ಅದು ನಮ್ಗೆ ಅಲ್ಲಿ ಸೇತುವೆ ಹತ್ರದಿಂದ ಕಾಣುತ್ತೆ ಈ ಗುಡ್ಡ. ನಾವೀಗ ಗುಡ್ಡ ಫುಲ್ ಕೆಳಗಿಳಿದು ಬಂದಿದ್ದೀವಿ. ಅಲ್ಲಿ ನೋಡಿ ಓಂ ಮತ್ತೆ ಶಿವಲಿಂಗದ ಚಿತ್ರ ಕಾಣ್ತಿದೆ. ನಮ್ಮ ಮೇಲ್ಗಡೆಯಿಂದ ಒಂದು ಕೆಂಪು ಮಾಡಿನ ಅಥವಾ ಕೆಂಪು ಶೀಟಿನ ಒಂದು ಬಿಲ್ಡಿಂಗ್ ತೋರಿಸಿದ್ನಲ್ಲ, ಅದಿದೆ. ನಾವೀಗ ನಮ್ಮ ಗಾಡಿ ನಿಲ್ಸದಲ್ಲಿ ಬಂದಿದ್ದೀವಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಿದ್ದೇಶ್ವರ ಗುಡ್ಡದ ಮೇಲಿನ ವಾತಾವರಣ ಹೇಗಿರುತ್ತೆ, ಹಾಗೆ ಗುಡ್ಡದ ಹಿಂದಿನ ಕಥೆಗಳೇನು, ಹಾಗೆ ಗುಡ್ಡದಲ್ಲಿನ ನಂಬಿಕೆಗಳೇನು ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅಂತ ಸೆಟ್ ಮಾಡಿ, ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಓಕೆ, ಹಾಗಾದರೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.